ಸಿದ್ದರಾಮಯ್ಯ ಕರ್ನಾಟಕದ ಮುಖ್ಯಮಂತ್ರಿ, ಎರಡೆರಡು ಬಾರಿ ಮುಖ್ಯಮಂತ್ರಿ ಆಗುವಂಥ ಅವಕಾಶ ಸಿಕ್ಕಂತಹ ಕೆಲವು ನಾಯಕರುಗಳ ಪೈಕಿ ಸಿದ್ದರಾಮಯ್ಯ. ಅನೇಕ ನಾಯಕರುಗಳಿದ್ರು, 5 ವರ್ಷ ಕಂಪ್ಲೀಟ್ ಮಾಡೋಕ್ಕಾಗಿಲ್ಲ. ಬಂಗಾರಪ್ಪನಂತವರಿದ್ರು, ಆಗಲಿಲ್ಲ. ಮೊಯ್ಲಿ ಇದ್ರು, ಆಗಲಿಲ್ಲ. ಇವರೆಲ್ಲ ಮೂಲ ಕಾಂಗ್ರೆಸ್ಸಿಗರು, ಆಗಲಿಲ್ಲ. ಆದರೆ ಇವರಿಗೆ 5 ವರ್ಷ, ಮತ್ತೊಂದು ಅವಕಾಶ ಮತ್ತು ಇನ್ನೊಂದು ಸಲ ಅಂದರೆ ನಾಡಿದ್ದು 2026 ಜನವರಿ ತನಕ ಇವರೇನಾದರೂ ಅಧಿಕಾರವನ್ನು ಮಾಡಿದರೆ ಸಾಧ್ಯತೆ ಇದೆ. ಕರ್ನಾಟಕವನ್ನು ಆಳಿದ, ಅತಿ ಹೆಚ್ಚು ದಿನಗಳ ಕಾಲ ಆಳಿದ ಏಕಮೇವ ಮುಖ್ಯಮಂತ್ರಿ ಅನ್ನುವಂಥ ಹೆಗ್ಗಳಿಕೆಗೆ ಪಾತ್ರರಾಗ್ತಾರೆ. ಅದು ಕೂಡ ಒಂದು ವೇಳೆ ಹೈಕಮಾಂಡ್ನಲ್ಲಿ 50-50 ಅಂತ ಆಗಿದ್ದರೂ ಕೂಡ, ಅಂದರೆ 2.5 ವರ್ಷ ಅಂತ ನಿಗದಿ ಆಗಿದ್ದರೂ ಕೂಡ ಅಟ್ಲೀಸ್ಟ್ 3 ತಿಂಗಳು ಜಾಸ್ತಿ ಆಡಳಿತ ಕೊಟ್ಟುಬಿಟ್ರೆ ಸಿದ್ದರಾಮಯ್ಯನವರು, ದೇವರಾಜ ಅರಸು ನಂತರ ಈ ರಾಜ್ಯವನ್ನು ಅತಿ ಹೆಚ್ಚು ದಿನಗಳ ಕಾಲ ಆಳಿದ ಮುಖ್ಯಮಂತ್ರಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗ್ತಾರೆ. 75ನೇ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಸಿದ್ದರಾಮೋತ್ಸವ 10 ಲಕ್ಷಕ್ಕಿಂತಲೂ ಹೆಚ್ಚು ಜನ. ಇದೀಗ ಮೊನ್ನೆ ಒಂದು ಮಾತನ್ನು ಹೇಳಿದ್ರು, ನನ್ನನ್ನೇನಾದರೂ ಮುಟ್ಟಿದ್ರೆ ತಟ್ಟು ಬಿಡ್ತೀನಿ ಅಂತ. ಯಾರಿಗೆ ಹೇಳಿದ್ರು ಅನ್ನೋದು ಚರ್ಚೆ ಆಯಿತು. ಬಿಜೆಪಿಗ, ಕಾಂಗ್ರೆಸ್ಸಿಗ, ಅಕ್ಕಪಕ್ಕದಲ್ಲಿರೋರ್ಗ, ಮುಖ್ಯಮಂತ್ರಿ ಗಾದಿಯಿಂದ ಇಳಿಸ್ತೀನಿ ಅಂತ ಹೇಳೋರಿಗೆ ಸವಾಲ ಗೊತ್ತಿಲ್ಲ. ಸ್ವಾಭಿಮಾನಿ ಸಮಾವೇಶ ಮೈಸೂರಲ್ಲಿ ಮಾಡಬೇಕು ಅಂತಿತ್ತು, ಯಾಕಂದ್ರೆ ಅದು ಅವರ ಹುಟ್ಟೂರು. ಆದರೆ ಏಕಾಏಕಿ ಅದು ಹಾಸನಕ್ಕೆ ಶಿಫ್ಟ್ ಆಯಿತು. ಹಾಸನ ದೇವೇಗೌಡರು, ಒಕ್ಕಲಿಗರ ಭದ್ರಕೋಟೆ, ಒಕ್ಕಲಿಗ ನಾಯಕ ಅಂತ ಕಾಂಗ್ರೆಸ್ ಅಲ್ಲಿರೋದು ಡಿ ಕೆ ಶಿವಕುಮಾರ್, ಸಿದ್ದರಾಮಯ್ಯ ಸ್ವಾಭಿಮಾನಿ ಸಮಾವೇಶವನ್ನು ಹಾಸನದಲ್ಲಿ ಯಾಕೆ ಮಾಡ್ತಾರೆ? ಮಾಡೋದಕ್ಕೆ ಅವಕಾಶ ಕೊಡಬೇಡಿ ಅಂತೇಳಿ ಒಂದು ಪತ್ರ AICCಗೆ ಹೋಗಿದೆ. ಏನೋ ನಡೀತಾ ಇದೆ ಕಾಂಗ್ರೆಸ್ನಲ್ಲಿ. ಬನ್ನಿ ರಿಪೋರ್ಟ್. ನಾಯಕ, ಕುರುಬ ಸಮುದಾಯದ ಅಧಿನೇತ, ಕರ್ನಾಟಕ ಮುಸ್ಲಿಮರ ಪ್ರೀತಿಯ ಮಸೀಹ ಸಿದ್ದರಾಮಯ್ಯ ಮತ್ತೊಮ್ಮೆ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ. ಉಪಚುನಾವಣೆಯಲ್ಲಿ ಭರ್ಜರಿಯಾಗಿ ಗೆದ್ದ ಬಳಿಕ ಸಿದ್ದು ಅಭಿಮಾನಿಗಳು ಹಾಸನದಲ್ಲಿ ಭರ್ಜರಿ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ. ಸಿದ್ದು ಅಭಿಮಾನಿಗಳ ಸಮಾವೇಶಕ್ಕೆ ಸಿದ್ಧತೆಗಳು ಭರದಿಂದ ಸಾಗ್ತಾ ಇವೆ. ಜೆಡಿಎಸ್ ಭದ್ರಕೋಟೆಯಲ್ಲಿ 1 ಲಕ್ಷ ಜನರ ಸಮ್ಮುಖದಲ್ಲಿ ಅಬ್ಬರಿಸುವುದಕ್ಕೆ ಸಿಎಂ ಸಿದ್ದರಾಮಯ್ಯ ಸನ್ನದ್ಧರಾಗಿದ್ದಾರೆ. ಈ ಸಮಾವೇಶನ ಶೋಷಿತ ಸಮುದಾಯಗಳ ಸಂಘಟನೆ ಮಾಡಬೇಕು ಅಂತ ಬಯಸಿದ್ರು. ಅದು ಅವರು ಮಾಡ್ತಾ ಇದ್ದಾರೆ. ಜೊತೆಗೆ ನಮ್ಮನ್ನೆಲ್ಲ ಕರೆದಿರೋದ್ರಿಂದ ಅವರು ಪಾರ್ಟಿ ಎರಡೂ ಸೇರಬೇಕು ಅನ್ನೋದು ನಮ್ಗಳ ಅಭಿಪ್ರಾಯ. ಸಮಾವೇಶಕ್ಕಾಗಿ ರೇಷ್ಮೆ ಪಂಚೆ ಖರೀದಿ, ಜುಬ್ಬಾಗೆ ಇಸ್ತ್ರಿ ಹಾಕಿದಂಗೆ ಸಿದ್ದರಾಮಯ್ಯಗೆ ಒಂದು ಶಾಕಿಂಗ್ ಸುದ್ದಿ ಬಂತು. ಸಿದ್ದು ಎದುರಾಳಿ ತಂಡವೊಂದು ಸದ್ದಿಲ್ಲದೆ ಹೈಕಮಾಂಡ್ಗೆ ಪತ್ರ ಬರೆದಿದೆ. ಹೆಸರು ಉಲ್ಲೇಖಿಸದೆ ಪತ್ರ ಬರೆಯಲಾಗಿದ್ದು ಸಮಾವೇಶಕ್ಕೆ ಅಡ್ಡಗಾಲು ಹಾಕಿದೆ. ಬರ್ಕೊಳ್ರಿ, ಅದೆಲ್ಲ ನಾವು ಏನು ಮಾಡೋಣ, ಯಾರು ಬರ್ಕೊಳ್ಳಿ, ಏನಾರು ಮಾಡ್ಕೊಳ್ಳಿ, ನಮಗೆ ಸಂಬಂಧ ಇಲ್ಲ. ನಾವು ಮಾಡೋದೇ ಅಷ್ಟೇ. ಖರ್ಗೆ ಅವರು ಬರ್ತಾರೆ, ಅಲ್ಲ ಕರೆದ್ರೆ ಅವರು ಬರ್ತಾರೆ, ಏನಂತ ಅದರಲ್ಲೇನಿದೆ. ಅನಾಮಿಕರು ಬರೆದ ಪತ್ರವನ್ನ ಹೈಕಮಾಂಡ್ ಡಸ್ಟ್ ಬಿನ್ಗೆ ಹಾಕಿದೆ. ಹಾಸನ ಸಮಾವೇಶಕ್ಕೆ ರಾಹುಲ್ ಗಾಂಧಿ ಗ್ರೀನ್ ಸಿಗ್ನಲ್ ಕೊಟ್ಟರು. ಅಷ್ಟೇ ಅಲ್ಲ, ಸಮಾವೇಶಕ್ಕೆ ಬರೋದಾಗಿ ಭರವಸೆಯನ್ನು ಕೊಟ್ಟರು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಸಿದ್ದರಾಮಯ್ಯ ಕರ್ನಾಟಕದ ಮುಖ್ಯಮಂತ್ರಿ, ಎರಡೆರಡು ಬಾರಿ ಮುಖ್ಯಮಂತ್ರಿ ಆಗುವಂಥ ಅವಕಾಶ ಸಿಕ್ಕಂತಹ ಕೆಲವು ನಾಯಕರುಗಳ ಪೈಕಿ ಸಿದ್ದರಾಮಯ್ಯ. ಅನೇಕ ನಾಯಕರುಗಳಿದ್ರು, 5 ವರ್ಷ ಕಂಪ್ಲೀಟ್ ಮಾಡೋಕ್ಕಾಗಿಲ್ಲ. ಬಂಗಾರಪ್ಪನಂತವರಿದ್ರು, ಆಗಲಿಲ್ಲ. ಮೊಯ್ಲಿ ಇದ್ರು, ಆಗಲಿಲ್ಲ. ಇವರೆಲ್ಲ ಮೂಲ ಕಾಂಗ್ರೆಸ್ಸಿಗರು, ಆಗಲಿಲ್ಲ. ಆದರೆ ಇವರಿಗೆ 5 ವರ್ಷ, ಮತ್ತೊಂದು ಅವಕಾಶ ಮತ್ತು ಇನ್ನೊಂದು ಸಲ ಅಂದರೆ ನಾಡಿದ್ದು 2026 ಜನವರಿ ತನಕ ಇವರೇನಾದರೂ ಅಧಿಕಾರವನ್ನು ಮಾಡಿದರೆ ಸಾಧ್ಯತೆ ಇದೆ. ಕರ್ನಾಟಕವನ್ನು ಆಳಿದ, ಅತಿ ಹೆಚ್ಚು ದಿನಗಳ ಕಾಲ ಆಳಿದ ಏಕಮೇವ ಮುಖ್ಯಮಂತ್ರಿ ಅನ್ನುವಂಥ ಹೆಗ್ಗಳಿಕೆಗೆ ಪಾತ್ರರಾಗ್ತಾರೆ. ಅದು ಕೂಡ ಒಂದು ವೇಳೆ ಹೈಕಮಾಂಡ್ನಲ್ಲಿ 50-50 ಅಂತ ಆಗಿದ್ದರೂ ಕೂಡ, ಅಂದರೆ 2.5 ವರ್ಷ ಅಂತ ನಿಗದಿ ಆಗಿದ್ದರೂ ಕೂಡ ಅಟ್ಲೀಸ್ಟ್ 3 ತಿಂಗಳು ಜಾಸ್ತಿ ಆಡಳಿತ ಕೊಟ್ಟುಬಿಟ್ರೆ ಸಿದ್ದರಾಮಯ್ಯನವರು, ದೇವರಾಜ ಅರಸು ನಂತರ ಈ ರಾಜ್ಯವನ್ನು ಅತಿ ಹೆಚ್ಚು ದಿನಗಳ ಕಾಲ ಆಳಿದ ಮುಖ್ಯಮಂತ್ರಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗ್ತಾರೆ. 75ನೇ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಸಿದ್ದರಾಮೋತ್ಸವ 10 ಲಕ್ಷಕ್ಕಿಂತಲೂ ಹೆಚ್ಚು ಜನ.
ಇದೀಗ ಮೊನ್ನೆ ಒಂದು ಮಾತನ್ನು ಹೇಳಿದ್ರು, ನನ್ನನ್ನೇನಾದ್ರೂ ಮುಟ್ಟಿದ್ರೆ ತಟ್ಟು ಬಿಡ್ತೀನಿ ಅಂತ. ಯಾರಿಗೆ ಹೇಳಿದ್ರು ಅನ್ನೋದು ಚರ್ಚೆ ಆಯ್ತು. ಬಿಜೆಪಿಗ, ಕಾಂಗ್ರೆಸ್ಸಿಗ, ಅಕ್ಕಪಕ್ಕದಲ್ಲಿರೋರ್ಗ, ಮುಖ್ಯಮಂತ್ರಿ ಗಾದಿಯಿಂದ ಇಳಿಸ್ತೀನಿ ಅಂತ ಹೇಳೋರಿಗೆ ಸವಾಲ ಗೊತ್ತಿಲ್ಲ. ಸ್ವಾಭಿಮಾನಿ ಸಮಾವೇಶ ಮೈಸೂರಲ್ಲಿ ಮಾಡಬೇಕು ಅಂತಿತ್ತು, ಯಾಕಂದ್ರೆ ಅದು ಅವರ ಹುಟ್ಟೂರು. ಆದರೆ ಏಕಾಏಕಿ ಅದು ಹಾಸನಕ್ಕೆ ಶಿಫ್ಟ್ ಆಯಿತು. ಹಾಸನ ದೇವೇಗೌಡರು, ಒಕ್ಕಲಿಗರ ಭದ್ರಕೋಟೆ, ಒಕ್ಕಲಿಗ ನಾಯಕ ಅಂತ ಕಾಂಗ್ರೆಸ್ ಅಲ್ಲಿರೋದು ಡಿ ಕೆ ಶಿವಕುಮಾರ್, ಸಿದ್ದರಾಮಯ್ಯ ಸ್ವಾಭಿಮಾನಿ ಸಮಾವೇಶವನ್ನ ಹಾಸನದಲ್ಲಿ ಯಾಕೆ ಮಾಡ್ತಾರೆ? ಮಾಡೋದಕ್ಕೆ ಅವಕಾಶ ಕೊಡಬೇಡಿ ಅಂತೇಳಿ ಒಂದು ಪತ್ರ AICCಗೆ ಹೋಗಿದೆ. ಏನೋ ನಡೀತಾ ಇದೆ ಕಾಂಗ್ರೆಸ್ನಲ್ಲಿ. ಬನ್ನಿ ರಿಪೋರ್ಟ್. ನಾಯಕ, ಕುರುಬ ಸಮುದಾಯದ ಅಧಿನೇತ, ಕರ್ನಾಟಕ ಮುಸ್ಲಿಮರ ಪ್ರೀತಿಯ ಮಸೀಹ ಸಿದ್ದರಾಮಯ್ಯ ಮತ್ತೊಮ್ಮೆ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ. ಉಪಚುನಾವಣೆಯಲ್ಲಿ ಭರ್ಜರಿಯಾಗಿ ಗೆದ್ದ ಬಳಿಕ ಸಿದ್ದು ಅಭಿಮಾನಿಗಳು ಹಾಸನದಲ್ಲಿ ಭರ್ಜರಿ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ. ಸಿದ್ದು ಅಭಿಮಾನಿಗಳ ಸಮಾವೇಶಕ್ಕೆ ಸಿದ್ಧತೆಗಳು ಭರದಿಂದ ಸಾಗ್ತಾ ಇವೆ. ಜೆಡಿಎಸ್ ಭದ್ರಕೋಟೆಯಲ್ಲಿ 1 ಲಕ್ಷ ಜನರ ಸಮ್ಮುಖದಲ್ಲಿ ಅಬ್ಬರಿಸುವುದಕ್ಕೆ ಸಿಎಂ ಸಿದ್ದರಾಮಯ್ಯ ಸನ್ನದ್ಧರಾಗಿದ್ದಾರೆ. ಈ ಸಮಾವೇಶನ ಶೋಷಿತ ಸಮುದಾಯಗಳ ಸಂಘಟನೆ ಮಾಡಬೇಕು ಅಂತ ಬಯಸಿದ್ರು. ಅದು ಅವರು ಮಾಡ್ತಾ ಇದ್ದಾರೆ. ಜೊತೆಗೆ ನಮ್ಮನ್ನೆಲ್ಲ ಕರೆದಿರೋದ್ರಿಂದ ಅವರು ಪಾರ್ಟಿ ಎರಡೂ ಸೇರಬೇಕು ಅನ್ನೋದು ನಮ್ಗಳ ಅಭಿಪ್ರಾಯ. ಸಮಾವೇಶಕ್ಕಾಗಿ ರೇಷ್ಮೆ ಪಂಚೆ ಖರೀದಿ, ಜುಬ್ಬಾಗೆ ಇಸ್ತ್ರಿ ಹಾಕಿದಂಗೆ ಸಿದ್ದರಾಮಯ್ಯಗೆ ಒಂದು ಶಾಕಿಂಗ್ ಸುದ್ದಿ ಬಂತು. ಸಿದ್ದು ಎದುರಾಳಿ ತಂಡವೊಂದು ಸದ್ದಿಲ್ಲದೆ ಹೈಕಮಾಂಡ್ಗೆ ಪತ್ರ ಬರೆದಿದೆ. ಹೆಸರು ಉಲ್ಲೇಖಿಸದೆ ಪತ್ರ ಬರೆಯಲಾಗಿದ್ದು ಸಮಾವೇಶಕ್ಕೆ ಅಡ್ಡಗಾಲು ಹಾಕಿದೆ. ಬರ್ಕೊಳ್ರಿ, ಅದೆಲ್ಲ ನಾವು ಏನು ಮಾಡೋಣ, ಯಾರು ಬರ್ಕೊಳ್ಳಿ, ಏನಾರ ಮಾಡ್ಕೊಳ್ಳಿ, ನಮಗೆ ಸಂಬಂಧ ಇಲ್ಲ. ನಾವು ಮಾಡೋದೇ ಅಷ್ಟೇ. ಖರ್ಗೆ ಅವರು ಬರ್ತಾರೆ. ಅಲ್ಲ, ಕರೆದ್ರೆ ಅವರು ಬರ್ತಾರೆ. ಏನಂತ ಅದರಲ್ಲೇನಿದೆ? ಅನಾಮಿಕರು ಬರೆದ ಪತ್ರವನ್ನ ಹೈಕಮಾಂಡ್ ಡಸ್ಟ್ ಬಿನ್ಗೆ ಹಾಕಿದೆ. ಹಾಸನ ಸಮಾವೇಶಕ್ಕೆ ರಾಹುಲ್ ಗಾಂಧಿ ಗ್ರೀನ್ ಸಿಗ್ನಲ್ ಕೊಟ್ಟರು. ಅಷ್ಟೇ ಅಲ್ಲ, ಸಮಾವೇಶಕ್ಕೆ ಬರೋದಾಗಿ ಭರವಸೆಯನ್ನು ಕೊಟ್ಟರು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ಸಿದ್ದರಾಮಯ್ಯ ಕರ್ನಾಟಕದ ಮುಖ್ಯಮಂತ್ರಿ, 2 ಬಾರಿ ಮುಖ್ಯಮಂತ್ರಿ ಆಗುವಂತ ಅವಕಾಶ ಸಿಕ್ಕಂತಹ ಕೆಲವು ನಾಯಕರುಗಳ ಪೈಕಿ ಸಿದ್ದರಾಮಯ್ಯ. ಅನೇಕ ನಾಯಕರುಗಳಿದ್ರು, 5 ವರ್ಷ ಕಂಪ್ಲೀಟ್ ಮಾಡೋಕ್ಕಾಗಿಲ್ಲ. ಬಂಗಾರಪ್ಪನಂತವರಿದ್ರು, ಆಗಲಿಲ್ಲ. ಮೊಯ್ಲಿ ಇದ್ರು, ಆಗಲಿಲ್ಲ. ಇವರೆಲ್ಲ ಮೂಲ ಕಾಂಗ್ರೆಸ್ಸಿಗರು, ಆಗಲಿಲ್ಲ. ಆದರೆ ಇವರಿಗೆ 5 ವರ್ಷ, ಮತ್ತೊಂದು ಅವಕಾಶ, ಮತ್ತು ಇನ್ನೊಂದು ಸಲ ಅಂದರೆ ನಾಡಿದ್ದು 2026 ಜನವರಿ ತನಕ ಇವರೇನಾದರೂ ಅಧಿಕಾರವನ್ನು ಮಾಡಿದರೆ ಸಾಧ್ಯತೆ ಇದೆ. ಕರ್ನಾಟಕವನ್ನು ಆಳಿದ, ಅತಿ ಹೆಚ್ಚು ದಿನಗಳ ಕಾಲ ಆಳಿದ ಏಕಮೇವ ಮುಖ್ಯಮಂತ್ರಿ ಅನ್ನುವಂಥ ಹೆಗ್ಗಳಿಕೆಗೆ ಪಾತ್ರರಾಗ್ತಾರೆ. ಅದು ಕೂಡ ಒಂದು ವೇಳೆ ಹೈಕಮಾಂಡ್ನಲ್ಲಿ 50-50 ಅಂತ ಆಗಿದ್ದರೂ ಕೂಡ, ಅಂದರೆ 2.5 ವರ್ಷ ಅಂತ ನಿಗದಿ ಆಗಿದ್ದರೂ ಕೂಡ ಅಟ್ಲೀಸ್ಟ್ 3 ತಿಂಗಳು ಜಾಸ್ತಿ ಆಡಳಿತ ಕೊಟ್ಟುಬಿಟ್ರೆ ಸಿದ್ದರಾಮಯ್ಯನವರು, ದೇವರಾಜ ಅರಸು ನಂತರ ಈ ರಾಜ್ಯವನ್ನು ಅತಿ ಹೆಚ್ಚು ದಿನಗಳ ಕಾಲ ಆಳಿದ ಮುಖ್ಯಮಂತ್ರಿ ಎಂಬ ಹೆಗ್ಗಳಿಕೆಗೆ ಪಾತ್ರರಾಗ್ತಾರೆ. 75ನೇ ಹುಟ್ಟುಹಬ್ಬದ ಸಂದರ್ಭದಲ್ಲಿ ಸಿದ್ದರಾಮೋತ್ಸವ, 10 ಲಕ್ಷಕ್ಕಿಂತಲೂ ಹೆಚ್ಚು ಜನ. ಇದೀಗ ಮೊನ್ನೆ ಒಂದು ಮಾತನ್ನು ಹೇಳಿದ್ರು, ನನ್ನನ್ನೇನಾದ್ರೂ ಮುಟ್ಟಿದ್ರೆ ತಟ್ಟು ಬಿಡ್ತೀನಿ ಅಂತ. ಯಾರಿಗೆ ಹೇಳಿದ್ರು ಅನ್ನೋದು ಚರ್ಚೆ ಆಯಿತು. ಬಿಜೆಪಿಗ, ಕಾಂಗ್ರೆಸ್ಸಿಗ, ಅಕ್ಕಪಕ್ಕದಲ್ಲಿರೋರ್ಗ, ಮುಖ್ಯಮಂತ್ರಿ ಗಾದಿಯಿಂದ ಇಳಿಸ್ತೀನಿ ಅಂತ ಹೇಳೋರಿಗೆ ಸವಾಲ ಗೊತ್ತಿಲ್ಲ. ಸ್ವಾಭಿಮಾನಿ ಸಮಾವೇಶ ಮೈಸೂರಲ್ಲಿ ಮಾಡಬೇಕು ಅಂತಿತ್ತು, ಯಾಕಂದ್ರೆ ಅದು ಅವರ ಹುಟ್ಟೂರು. ಆದರೆ ಏಕಾಏಕಿ ಅದು ಹಾಸನಕ್ಕೆ ಶಿಫ್ಟ್ ಆಯಿತು. ಹಾಸನ ದೇವೇಗೌಡರು, ಒಕ್ಕಲಿಗರ ಭದ್ರಕೋಟೆ, ಒಕ್ಕಲಿಗ ನಾಯಕ ಅಂತ ಕಾಂಗ್ರೆಸ್ ಅಲ್ಲಿರೋದು ಡಿ ಕೆ ಶಿವಕುಮಾರ್, ಸಿದ್ದರಾಮಯ್ಯ ಸ್ವಾಭಿಮಾನಿ ಸಮಾವೇಶವನ್ನ ಹಾಸನದಲ್ಲಿ ಯಾಕೆ ಮಾಡ್ತಾರೆ? ಮಾಡೋದಕ್ಕೆ ಅವಕಾಶ ಕೊಡಬೇಡಿ ಅಂತೇಳಿ ಒಂದು ಪತ್ರ AICCಗೆ ಹೋಗಿದೆ. ಏನೋ ನಡೀತಾ ಇದೆ ಕಾಂಗ್ರೆಸ್ನಲ್ಲಿ. ಬನ್ನಿ ರಿಪೋರ್ಟ್.
ನಾಯಕ, ಕುರುಬ ಸಮುದಾಯದ ಅಧಿನೇತ, ಕರ್ನಾಟಕ ಮುಸ್ಲಿಮರ ಪ್ರೀತಿಯ ಮಸೀಹ ಸಿದ್ದರಾಮಯ್ಯ ಮತ್ತೊಮ್ಮೆ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ. ಉಪಚುನಾವಣೆಯಲ್ಲಿ ಭರ್ಜರಿಯಾಗಿ ಗೆದ್ದ ಬಳಿಕ ಸಿದ್ದು ಅಭಿಮಾನಿಗಳು ಹಾಸನದಲ್ಲಿ ಭರ್ಜರಿ ಶಕ್ತಿ ಪ್ರದರ್ಶನಕ್ಕೆ ಮುಂದಾಗಿದ್ದಾರೆ. ಸಿದ್ದು ಅಭಿಮಾನಿಗಳ ಸಮಾವೇಶಕ್ಕೆ ಸಿದ್ಧತೆಗಳು ಭರದಿಂದ ಸಾಗ್ತಾ ಇವೆ. ಜೆಡಿಎಸ್ ಭದ್ರಕೋಟೆಯಲ್ಲಿ 1 ಲಕ್ಷ ಜನರ ಸಮ್ಮುಖದಲ್ಲಿ ಅಬ್ಬರಿಸುವುದಕ್ಕೆ ಸಿಎಂ ಸಿದ್ದರಾಮಯ್ಯ ಸನ್ನದ್ಧರಾಗಿದ್ದಾರೆ. ಈ ಸಮಾವೇಶನ ಶೋಷಿತ ಸಮುದಾಯಗಳ ಸಂಘಟನೆ ಮಾಡಬೇಕು ಅಂತ ಬಯಸಿದ್ರು. ಅದು ಅವರು ಮಾಡ್ತಾ ಇದ್ದಾರೆ. ಜೊತೆಗೆ ನಮ್ಮನ್ನೆಲ್ಲ ಕರೆದಿರೋದ್ರಿಂದ ಅವರು ಪಾರ್ಟಿ ಎರಡೂ ಸೇರಬೇಕು ಅನ್ನೋದು ನಮ್ಮಗಳ ಅಭಿಪ್ರಾಯ. ಸಮಾವೇಶಕ್ಕಾಗಿ ರೇಷ್ಮೆ ಪಂಚೆ ಖರೀದಿ, ಜುಬ್ಬಾಗೆ ಇಸ್ತ್ರಿ ಹಾಕಿದಂಗೆ ಸಿದ್ದರಾಮಯ್ಯಗೆ ಒಂದು ಶಾಕಿಂಗ್ ಸುದ್ದಿ ಬಂತು. ಸಿದ್ದು ಎದುರಾಳಿ ತಂಡವೊಂದು ಸದ್ದಿಲ್ಲದೆ ಹೈಕಮಾಂಡ್ಗೆ ಪತ್ರ ಬರೆದಿದೆ. ಹೆಸರು ಉಲ್ಲೇಖಿಸದೆ ಪತ್ರ ಬರೆಯಲಾಗಿದ್ದು ಸಮಾವೇಶಕ್ಕೆ ಅಡ್ಡಗಾಲು ಹಾಕಿದೆ. ಬರ್ಕೊಳ್ರಿ, ಅದೆಲ್ಲ ನಾವು ಏನು ಮಾಡೋಣ, ಯಾರು ಬರ್ಕೊಳ್ಳಿ, ಏನಾರ ಮಾಡ್ಕೊಳ್ಳಿ, ನಮಗೆ ಸಂಬಂಧ ಇಲ್ಲ. ನಾವು ಮಾಡೋದೇ ಅಷ್ಟೇ. ಖರ್ಗೆ ಅವರು ಬರ್ತಾರೆ. ಅಲ್ಲ, ಕರೆದ್ರೆ ಅವರು ಬರ್ತಾರೆ. ಏನಂತ ಅದರಲ್ಲೇನಿದೆ? ಅನಾಮಿಕರು ಬರೆದ ಪತ್ರವನ್ನ ಹೈಕಮಾಂಡ್ ಡಸ್ಟ್ ಬಿನ್ಗೆ ಹಾಕಿದೆ. ಹಾಸನ ಸಮಾವೇಶಕ್ಕೆ ರಾಹುಲ್ ಗಾಂಧಿ ಗ್ರೀನ್ ಸಿಗ್ನಲ್ ಕೊಟ್ಟರು. ಅಷ್ಟೇ ಅಲ್ಲ, ಸಮಾವೇಶಕ್ಕೆ ಬರೋದಾಗಿ ಭರವಸೆಯನ್ನು ಕೊಟ್ಟರು. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.